ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಕೆಲವು ಮಹಿಳೆಯರು ತಮ್ಮ ಪತಿಯನ್ನು ಬಿಟ್ಟು ಪರಪುರುಷರ ಹಿಂದೆ ಹೋಗಲು ಅನೇಕ ಕಾರಣಗಳಿರಬಹುದು. ಆದರೆ ಮುಖ್ಯವಾಗಿ ಪತಿಯು ಈ 3 ವಿಷಯಗಳಲ್ಲಿ ಪತ್ನಿಯನ್ನು ದೂರವಿಡುವುದರಿಂದಲೇ ಆಕೆ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುತ್ತದೆ. ನಿಮ್ಮ ಪತ್ನಿ ಪರಪುರುಷರೊಂದಿಗೆ ದೈಹಿಕ ಸಂಬಂಧ ಹೊಂದಲು ಕಾರಣವಾಗುವ ಆ ಅಂಶಗಳು ಯಾವುವು ಎಂಬುದನ್ನು ಈ ಲೇಖನದಲ್ಲಿ ತಿಳಿಯೋಣ. 1. ಸಮಯ ಕಳೆಯದಿರುವುದು. ಸ್ಪೆಂಡಿಂಗ್ ಟೈಮ್. ಪ್ರತಿಯೊಬ್ಬ ಪತ್ನಿಯೂ ತನ್ನ ಪತಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು, ನಗುನಗುತ್ತಾ ಪ್ರೀತಿಯಿಂದ ಮಾತನಾಡಬೇಕು ಎಂದು ಆಶಿಸುವುದು ಸಹಜ. ದಿನವಿಡೀ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿರುವ ಪತಿ ರಾತ್ರಿಯ ವೇಳೆಯಲ್ಲೂ ಪತ್ನಿಯೊಂದಿಗೆ ಸುಖ ದುಃಖಗಳನ್ನು ಹಂಚಿಕೊಳ್ಳದಿದ್ದರೆ ಅವಳಲ್ಲಿ ಒಂಟಿತನ ಮೂಡುತ್ತದೆ. ಪತ್ನಿಯ ಆಸೆಗಳನ್ನು ಗೌರವಿಸದೆ ಅವಳನ್ನು ಕೀಳಾಗಿ ಕಂಡರೆ ಅಥವಾ ಅವಹೇಳನ ಮಾಡಿದರೆ ಆಕೆ ನಿರಾಶೆಗೊಂಡು ಬೇರೆಯವರಲ್ಲಿ ಆ ಪ್ರೀತಿಯನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. 2. ಪತ್ನಿಯಿಂದ ದೂರವಿರುವುದು. ಕೆಲವು ಪುರುಷರು ಕೆಲಸ ಅಥವಾ ವ್ಯವಹಾರದ ನಿಮಿತ್ತ ಪತ್ನಿಯಿಂದ ದೂರವಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಪತ್ನಿಯೊಂದಿಗೆ ಫೋನ್ ಅಥವಾ ವಿಡಿಯೋ ಕರೆಗಳ ಮೂಲಕ ಪ್ರೀತಿಯಿಂದ ಮಾತನಾಡದಿದ್ದರೆ ಆಕೆಗೆ ತನ್ನನ್ನು ಯಾರೂ ಕೇರ್ ಮಾಡುತ್ತಿಲ್ಲ ಎಂಬ ಭಾವನೆ ಬರುತ್ತದೆ. ಪತಿ ತನ್ನ ಪಾಡಿಗೆ ತಾನಿದ್ದರೆ ಪತ್ನಿಯು ಬೇಸತ್ತು ತನ್ನನ್ನು ಪ್ರೀತಿಯಿಂದ ಮಾತಾಡಿಸುವ ಪರಪುರುಷನತ್ತ ಬೇಗ ಆಕರ್ಷಿತಳಾಗುತ್ತಾಳೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾಳೆ. 3. ಲೈಂಗಿಕ ತೃಪ್ತಿಯ ಕೊರತೆ. ಕೆಲವರು ಹೆಸರಿಗಷ್ಟೇ ದಂಪತಿಗಳಾಗಿರುತ್ತಾರೆ, ಆದರೆ ಅವರ ನಡುವೆ ದೈಹಿಕ ಸುಖ ಇರುವುದಿಲ್ಲ. ಪತಿಗೆ ತನ್ನ ಪತ್ನಿ ಇಷ್ಟವಾಗದಿದ್ದರೆ ಅಥವಾ ಹಳೆಯ ಪ್ರೇಮಿಯನ್ನು ಮರೆಯಲಾಗದಿದ್ದರೆ ಪತ್ನಿಯನ್ನು ದೂರವಿಡುತ್ತಾನೆ. ಇದರಿಂದ ಪತ್ನಿಯು ತೀವ್ರ ಮನೋವೇದನೆಗೆ ಒಳಗಾಗುತ್ತಾಳೆ. ಆರಂಭದಲ್ಲಿ ಪತಿ ಬದಲಾಗಬಹುದು ಎಂದು ಕಾಯುವ ಮಹಿಳೆ ಕಾಲ ಕಳೆದಂತೆ ಪತಿಯಲ್ಲಿ ಬದಲಾವಣೆ ಕಾಣದಿದ್ದಾಗ ತನ್ನ ದೈಹಿಕ ಹಸಿವನ್ನು ತೀರಿಸಿಕೊಳ್ಳಲು ಪರಪುರುಷರ ಮೊರೆ ಹೋಗುತ್ತಾಳೆ. ವಿವಾಹವಾದ ನಂತರ ಪತ್ನಿ ಹೇಗೆ ಇರಲಿ ಅವಳನ್ನು ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುವುದು ಪತಿಯ ಜವಾಬ್ದಾರಿ. ಪತಿಯ ನಿರ್ಲಕ್ಷ್ಯವೇ ಮಹಿಳೆಯರು ದಾರಿ ತಪ್ಪಲು ಮುಖ್ಯ ಕಾರಣವಾಗುತ್ತದೆ. ನಿಮ್ಮ ಸಂಸಾರ ಸುಖವಾಗಿರಬೇಕೆಂದರೆ ಪತ್ನಿಯ ಭಾವನೆಗಳಿಗೆ ಬೆಲೆ ನೀಡಿ.